ಹೆಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಅತಿಯಾದ ಆತ್ಮವಿಶ್ವಾಸ ಇದು ಅಪಾಯದ ಕರೆಗಂಟೆ. ಕೆಲವರಲ್ಲಿ ಆತ್ಮವಿಶ್ವಾಸವೆನ್ನುವುದು ಅತಿಯಾಗಿ ಇರುವುದು, ಆದರೆ ಇದು ಅಪಾಯವಾದ ಕರೆಗಂಟೆ. ಜೀವನದಲ್ಲಿ ಆತ್ಮವಿಶ್ವಾಸ ಎನ್ನುವುದು ಅತಿ ಅಗತ್ಯವಾಗಿದ್ದು, ಇದಿಲ್ಲದೇ ಇದ್ದರೆ ಯಾವುದೇ ಗುರಿ ಸಾಧಿಸಲು ಆಗಲ್ಲ. ಆದರೆ ಕೆಲವರಲ್ಲಿ ಅತಿಯಾದ ಆತ್ಮವಿಶ್ವಾಸ ಇರುವುದು ಹಾಗೂ ಇದು ಇದರಿಗೆ ತುಂಬ ಕಿರಿಕಿರಿ ಉಂಟು ಮಾಡುವುದು. ಇಂತಹ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಕೂಡ ಸಿಕ್ಕಿರಬಹುದು ಅಥವಾ ಇರಬಹುದು. ಇಂತಹ ವ್ಯಕ್ತಿಗಳ ಅತಿಯಾದ ಆತ್ಮವಿಶ್ವಾಸದಿಂದಾಗಿ ಕೆಲವೊಂದು ಸಲ ಕೆಲಸಗಳು ಕೈಗೂಡದೆ ಇರಬಹುದು. ಅತಿಯಾದ ಆತ್ಮವಿಶ್ವಾಸ ಹೊಂದಿರುವ ವ್ಯಕ್ತಿಗಳು ಯಾವಾಗಲೂ ಬೇರೆಯವರ ಆ ಮಾತನ್ನು ಕೇಳಲ್ಲ. ತಾವು ಹೇಳಿದ ಮಾತೇ ಅಂತಿಮ ಎಂದು ಭಾವಿಸುವರು. ಹೀಗಾಗಿ ಅವರೊಂದಿಗೆ ವ್ಯವಹರಿಸುವುದು ಕೂಡ ತುಂಬ ಕಷ್ಟವಾಗುವುದು. ಇಂತಹ ವ್ಯಕ್ತಿಗಳ ಜೊತೆಗೆ ಹೇಗೆ ವ್ಯವಹರಿಸಬೇಕು ಎಂದು ನಾವು ನಿಮಗೆ ಈ ಲೇಖನದಲ್ಲಿ ತಿಳಿಸಿಕೊಡಲಿದ್ದೇವೆ. ಆಂತರಿಕ ಭದ್ರತೆಯನ್ನು ಸಂಪರ್ಕಿಸಿ. ಅತಿಯಾದ ಆತ್ಮವಿಶ್ವಾಸ ಹೊಂದಿರುವ ವ್ಯಕ್ತಿಗಳ ಜೊತೆಗೆ ವ್ಯವಹರಿಸಲು ಇರುವ ಒಳ್ಳೆಯ ವಿಧಾನವೆಂದರೆ ಅದು ಆಂತರಿಕ ಭದ್ರತೆಯನ್ನು ಪಡೆಯುವುದು. ನೀವು ಆತ್ಮವಿಶ್ವಾಸವನ್ನು ಹೊಂದಿದ್ದರೆ ಆಗ ಯಾವುದೇ ವ್ಯಕ್ತಿ ಕೂಡ ನಿಮ್ಮನ್ನು ಕೀಳಾಗಿ ಕಾಣಲು ಆಗಲ್ಲ. ಅವರು ತುಂಬ ಕ್ರೂರ ಪದಗಳನ್ನು ಬಳಸಬಹುದು, ಆದರೆ ನೀವು ಆಂತರಿಕವಾಗಿ ಭದ್ರವಾಗಿರಬೇಕು. ಕಡೆಗಣಿಸಿ. ಅತಿಯಾದ ಆತ್ಮವಿಶ್ವಾಸಗಳು ಮಾಡುವಂತಹ ಯಾವುದೇ ಕೆಲಸಗಳನ್ನು ನೀವು ಕಡೆಗಣಿಸಿದರೆ ಆಗ ನಿಮಗೆ ಇದರಿಂದ ಯಾವುದೇ ಪರಿಣಾಮ ಬೀರದು. ಅವರು ತಮ್ಮದೇ ಆದ ವಿಧಾನದಲ್ಲಿ ಯಾವುದೇ ಕೆಲಸ ಕಾರ್ಯಕ್ರಮಗಳನ್ನು ಮಾಡಲು ಹೇಳಬಹುದು ಅಥವಾ ಇದರಲ್ಲಿ ನಿಮ್ಮನ್ನು ತೊಡಗಬಹುದು, ಆದರೆ ನೀವು ಕೆಲವೊಂದು ಸಲ ಅವರನ್ನು ಕಡೆಗಣಿಸಿದರೆ ಒಳ್ಳೆಯದು. ರಹಸ್ಯ ತಿಳಿಯಿರಿ. ಅತಿಯಾದ ಆತ್ಮವಿಶ್ವಾಸಗಳು ಯಾವಾಗಲೂ ತುಂಬ ಸುರಕ್ಷಿತರಾಗಿರುವವರು. ಇದನ್ನು ಮುಚ್ಚಿಡಲು ಅವರು ತಮ್ಮ ಪ್ರಾಬಲ್ಯ ಸಾಧಿಸಲು ಮತ್ತು ನಿಯಂತ್ರಣದಲ್ಲಿಡಲು ಪ್ರಯತ್ನಿಸುವವರು. ಅವರು ತಮ್ಮ ತಪ್ಪು ಎನ್ನುವುದು ಒಪ್ಪಿಕೊಳ್ಳಲು ತಯಾರಿಲ್ಲ. ತಾಳ್ಮೆ ಕಲಿಯಿರಿ. ತಾಳ್ಮೆಯೂ ಇಲ್ಲದೇ ಇದ್ದರೆ ಆಗ ಯಾವುದೇ ಕೆಲಸವನ್ನು ಅಥವಾ ಯಾರನ್ನಾದರೂ ಎದುರಿಸಲು ಆಗಲ್ಲ. ಹೀಗಾಗಿ ತಾಳ್ಮೆ ಎನ್ನುವುದು ಅತಿ ಅಗತ್ಯವಾಗಿ ಬೇಕಾಗಿದ್ದು. ಕೆಲವೊಂದು ಸಲ ನಿಮ್ಮ ಮೇಲೆ ಒತ್ತಡವು ಅತಿಯಾಗಿರಬಹುದು, ಆದರೆ ನೀವು ತುಂಬ ತಾಳ್ಮೆಯಿಂದ ಎಲ್ಲವನ್ನು ನಿಭಾಯಿಸಿಕೊಂಡು ಆಗ ನಿಮ್ಮನ್ನು ನೀವು ಪ್ರೇರೇಪಿಸಬಹುದು ಹಾಗೂ ಅತಿಯಾದ ಆತ್ಮವಿಶ್ವಾಸಗಳಿಗೆ ಸೂಕ್ತ ಉತ್ತರ ನೀಡಬಹುದು. ದೃಢತೆಯನ್ನು ಸುಧಾರಿಸಿ. ನಿಮ್ಮಲ್ಲಿ ಸ್ವಸಂಶಯವಿದ್ದರೆ ಅದು ಅತಿಯಾದ ಆತ್ಮವಿಶ್ವಾಸಗಳಿಗೆ ಬಹುಬೇಗನೆ ತಿಳಿಯಬಾರದು. ಹೀಗಾಗಿ ನೀವು ನಿಮ್ಮ ಬಗ್ಗೆ ದೃಢತೆಯನ್ನು ಸುಧಾರಿಸಿಕೊಳ್ಳಬೇಕು. ಇದರಿಂದ ಅತಿಯಾದ ಆತ್ಮವಿಶ್ವಾಸಗಳು ಏನೇ ಮಾಡಿದರೂ ಅದರಿಂದ ಮೇಲಿದ್ದು ಬರಲು ಸಾಧ್ಯವಾಗಲಿದೆ. ತಂತ್ರ ರಚಿಸಿ. ತಾಳ್ಮೆ ಮತ್ತು ದೃಢತೆಯನ್ನು ಹೆಚ್ಚಿಕೊಂಡ ಬಳಿಕ ನೀವು ಒಂದು ತಂತ್ರವನ್ನು ರಚಿಸಿಕೊಂಡು ನಿಮ್ಮ ಮೇಲೆ ತುಂಬ ಕ್ರೂರವಾಗಿ ವರ್ತಿಸುವ ವ್ಯಕ್ತಿಗಳ ವಿರುದ್ಧ ಅದನ್ನು ಪ್ರಯೋಗಿಸಬೇಕು. ಇದನ್ನು ತುಂಬ ದಯ ಹಾಗೂ ಸಹಾನುಭೂತಿಯಿಂದ ಮಾಡಬಹುದು. ವಿಷಯಾಂತರ. ಅತಿಯಾದ ಆತ್ಮವಿಶ್ವಾಸಗಳ ಕಿರಿಕಿರಿ ತಪ್ಪಿಸಲು ನೀವು ವಿಷಯಾಂತರ ಮಾಡಿದರೆ ಒಳ್ಳೆಯದು. ನೀವು ವಿಷಯವನ್ನು ಬೇರೆಡೆ ತಿರುಗಿಸಿದರೆ ಆಗ ಇದರಿಂದ ಅತಿಯಾದ ಆತ್ಮವಿಶ್ವಾಸದ ವ್ಯಕ್ತಿಯ ಪ್ರಾಬಲ್ಯವನ್ನು ಮುರಿಯಬಹುದು. ಅವರು ಮತ್ತೆ ಹಳೆ ವಿಚಾರಕ್ಕೆ ಬಂದರೆ ಆಗ ನೀವು ಮತ್ತೆ ಒಂದು ಹೊಸ ವಿಚಾರಗಳನ್ನು ಎತ್ತಿ. ವಾಗ್ವಾದ ತಪ್ಪಿಸಲು ಹಂತವಿರಲಿ. ನೀವು ಮೇಲೆ ಹೇಳಿದ ಎಲ್ಲ ಕ್ರಮಗಳನ್ನು ಉಪಯೋಗಿಸಿದ ಬಳಿಕ ಕೂಡ ಅತಿಯಾದ ಆತ್ಮವಿಶ್ವಾಸವಿರುವ ವ್ಯಕ್ತಿಯ ಕೇಳದೇ ಇದ್ದರೆ ಆಗ ನೀವು ಅಂತರವನ್ನು ಕಾಯ್ದುಕೊಳ್ಳುವುದು ಒಳ್ಳೆಯದು. ಯಾಕೆಂದರೆ ಇದರಿಂದ ವಾಗ್ವಾದವನ್ನು ತಪ್ಪಿಸಬಹುದು. ನಿಮ್ಮ ಕೆಲಸವನ್ನು ನೀವು ಮಾಡುತ್ತಿದ್ದರೆ ಸಾಕು. ನಿಮ್ಮೊಳಗಿನಿಂದ ಮುಂದುವರಿಯಿರಿ. ಅತಿಯಾದ ಆತ್ಮವಿಶ್ವಾಸಗಳು ತುಂಬ ಕ್ರೂರಿಕರಾಗಿರುವವರು. ಇದು ಅವರ ನೈಜ ಜೀವನದ ಮುಖ. ಜ್ಞಾನಿಗಳಲ್ಲಿ ಯಾವ ಸಂಶಯಗಳಿರುವುದು ಅದೇ ಮೂರ್ಖತ್ವ ಆತ್ಮವಿಶ್ವಾಸವನ್ನು ಎಂಬುವರ ಹೇಳಿದರು. ಫ್ರೆಂಡ್ಸ್, ಹೇಗಿದೆ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು.